ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಎಲ್ಲ ಹೇಗಿದ್ದೀರಾ? ಇವತ್ತೆಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ಆ್ಯಕ್ಚುಲಿ ಇದು ಕಡೆ ಶುಕ್ರವಾರ, ಆಷಾಢ ಶುಕ್ರವಾರದ ಪೂಜೆ ನಿಮ್ಮೊಟ್ಟಿಗೆ ಶೇರ್ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ಯಾವಾಗಲೂ ಪ್ರತಿ ಶುಕ್ರವಾರ ಅಥವಾ ಆಷಾಢ ಶುಕ್ರವಾರದ್ದು ಒಂದು ವೀಡಿಯೋನು ಮಿಸ್ ಆಗ್ತಿರಲಿಲ್ಲ. ಬಟ್ ಈ ಸಲ ಎಲ್ಲದೂ ಮಿಸ್ ಆಯಿತು. ಹಾಗಾಗಿ ಪೂಜೆ ಮಾಡ್ತಾಯಿದ್ದೆ, ಬಟ್ ವೀಡಿಯೋ ಮಾಡ್ಕೊಡ್ಲಿಕ್ಕೆ ಆಗ್ತಿರಲಿಲ್ಲ, ಸಮ್ ರೀಸನ್ಸು. ಸೊ ಹಾಗಾಗಿ ಇವತ್ತು ಕಡೆ ಆಷಾಢ ಅಲ್ವಾ, ಸೊ ಹಾಗಾಗಿ ಆ ವಿಡಿಯೋನ ನಿಮ್ಮೊಟ್ಟಿಗೆ ಶೇರ್ ಮಾಡೋಣ ಅಂಥೇಳಿ ಸಮಥಿಂಗ್ ವೇರ್ ಸ್ವಲ್ಪ ಸ್ಯಾರಿ ಉಟ್ಟಿದ್ದೀನಿ. ಇದು ಮೈಸೂರು ಸಿಲ್ಕ್ ಸ್ಯಾರಿ. ಅದನ್ನು ಹೇಳ್ಬೇಕಂತ ಉಟ್ಕೊಡ್ತೀನಿ ಅಷ್ಟೇ. ಸೊ ಸೀರೆ ಉಟ್ಕೊಂಡೆ ಪೂಜೆ ಮಾಡೋಣ. ಸೊ ಎಲ್ಲ ಬೆಳಿಗ್ಗೆನೇ ಅಮ್ಮ ಎಲ್ಲ ಮನೆ ಕ್ಲೀನ್ ಮಾಡಿಕೊಟ್ರು. ತಿಂಡಿ ಎಲ್ಲ ಮಾಡಿದ್ದೆ. ತಿಂಡಿ ಸೋಯಾ ಪಲಾವ್ ಮಾಡಿದ್ದೆ. ಸೊ ಇನ್ನೂ ನಾಷ್ಟ ಕೂಡ ಆಗಿಲ್ಲ. ಇನ್ನು ನನ್ನ ಮಗಳು ಮನೆಯಲ್ಲೇ ಇದ್ದಾಳೆ. ಸೊ 1 ವೀಕಿಂದ ರಜಾ ಕೊಟ್ಬಿಟ್ಟಿದ್ದಾರೆ. ಅದೇನು ಎಂಥ HDM ಎಂಥದ್ದು ವೈರಸ್ ಅಂತ ಹೇಳಿದ್ರಲ್ವ. ಸೊ ಹಾಗಾಗಿ ಮಕ್ಕಳಿಗೆ ಬೇಗ ಬರುತ್ತೆ ಅಂತೇಳಿ ಕೇರ್ ಮಾಡಲಿ ಅಂತೇಳಿ ಮನೆಗೆ ರಜಾ ಕೊಟ್ಟಿದ್ದಾರೆ. ಸೊ ಇವ್ರು ರಜಾ ಕೊಡೋದ್ರಲ್ಲಿ ಅವ್ರು ಹುಷಾರು ತಪ್ತಾರೋ ಬಿಡ್ತಾರೋ, ನಮ್ಮನ್ನು ಮಾತ್ರ ಕಂಪ್ಲೀಟಾಗಿ ಹುಷಾರು ತಪ್ಪಿಸ್ಬಿಡ್ತಾರೆ. ಇದಿಷ್ಟು ಪೂಜೆಗೆಲ್ಲ ಬೆಳಿಗ್ಗೆನೇ ಎಲ್ಲ ಕ್ಲೀನ್ ಮಾಡಿ ಬೆಳ್ಳಿ ಮುಖವಾಡ ಆಗಲಿ ಪ್ರತಿಯೊಂದನ್ನು ವಾಶ್ ಮಾಡಿಟ್ಟೆ. ನಾನು ಶುಕ್ರವಾರ, ಅದು ಆಷಾಢ ಶುಕ್ರವಾರದಲ್ಲಿ ಉಪ್ಪಿನ ದೀಪ ಇಡ್ತೀನಲ್ಲ, ಹಾಗಾಗಿ ಎಲ್ಲ ಕ್ಲೀನ್ ಮಾಡಿಬಿಟ್ಟೆ ದೀಪ ಇಡುವಂಥದ್ದು. ಕೆಲವೊಬ್ರು ಹೇಳ್ತಾರೆ ಆಷಾಢದಲ್ಲಿ ಶುಕ್ರವಾರ, ಮಂಗಳವಾರ, ಅಮಾವಾಸ್ಯೆ, ಹುಣ್ಣಿಮೆ ದಿನ ಎಲ್ಲ ದೇವ್ರ ಪಾತ್ರೆ ಅಥವಾ ದೇವ್ರ ಸಾಮಾನು ತೊಳಿಬಾರ್ದು ಅಂತ. ಬಟ್ ನಂಗೆ ಅದೇನೋ ಗೊತ್ತಿಲ್ಲ. ಆ ದಿನ ಅಂದರೆ ಏನೋ ಒಂಥರ ಸ್ಪೆಷಲ್ ಡೇ ಅಥವಾ ಏನೋ ಒಂದು ಒಳ್ಳೆಯ ದಿನ ಅಂತ ನಾನು ಬಿಲೀವ್ ಮಾಡ್ತೀನಿ. ಏನೋ ಒಂದು ಏನು ಹೇಳ್ತಾರೆ, ದೀಪ ಹಚ್ಚಿದ್ರ ಮೇಲೆ ದೀಪ ಹಚ್ಚೋದು ನಂಗೆ ಇಷ್ಟ ಆಗಲ್ಲ. ಎಲ್ಲದನ್ನು ಕ್ಲೀನ್ ಮಾಡಿ ದೀಪ ಇಡುವಂಥದ್ದು. ಅಟ್ಲೀಸ್ಟ್ ನನಗೆ ಇಡೀ ಡೀಪ್ ಕ್ಲೀನ್ ಮಾಡೋಕ್ಕಾಗಿಲ್ಲ ಅಂದರೂ ನಾನು ಅಲ್ಲಿ ಮೇಲಿನ ಮೇಲಾದರೂ ಕ್ಲೀನಪ್ ಮಾಡಿ ಕಳಸ ನೀರು ಚೇಂಜ್ ಮಾಡಿ ದೀಪಗಳನ್ನ ವಾಶ್ ಮಾಡಿ ಇಡ್ತೀನಿ. ಯಾಕಂದರೆ ಸಿಕ್ಕಾಪಟ್ಟೆ ದೇವ್ರ ಐಟಮ್ ಇದೆ, ಎಲ್ಲ ಕ್ಲೀನ್ ಮಾಡೋದು ಪ್ರತಿ ಶುಕ್ರವಾರ ಭಾಳ ಕಷ್ಟ ಆಗುತ್ತೆ. ಮತ್ತು ಆಷಾಢದಲ್ಲಿ ಉಪ್ಪಿನ ದೀಪ ಹಚ್ಚೋದ್ರ ಬಗ್ಗೆ ಸುಮಾರು ಜನ ಕೇಳ್ತಾಯಿದ್ರು. ಸೊ ಸಾರಿ, ಅದಕ್ಕೆ ಆವಾಗ ರಿಪ್ಲೈ ಮಾಡೋಕ್ಕಾಗಿಲ್ಲ. ಸೊ ಆಷಾಢದಂತ ಅಲ್ಲ, ನಾನು ಪ್ರತಿನಿತ್ಯ ನಮ್ಮ ಮನೇಲಿ ಉಪ್ಪಿನ ದೀಪ ಹಚ್ತೀನಿ. ಸೊ ನಾನು ಯಾವಾಗೆಲ್ಲ ಪೂಜೆ ಮಾಡ್ತೀನಿ ಅವಾಗೆಲ್ಲ ಉಪ್ಪಿನ ದೀಪ ಹಚ್ಚೇ ಮಾಡ್ತೀನಿ. ಸ್ಪೆಷಲ್ಲಾಗಿ ಆಷಾಢದಲ್ಲಿ ಸ್ವಲ್ಪ ಎಕ್ಸ್ಟ್ರಾ ಕೇರ್ ತೊಗೊಂಡು ಪೂಜೆ ಮಾಡ್ತೀನಿ ಅಷ್ಟೇ. ಉಪ್ಪಿನ ದೀಪ ಹಚ್ಚೋದ್ರಿಂದ ತುಂಬ ಜನ ಹೇಳ್ತಾರೆ ಸಾಲ ಬಾಧೆ ಕಮ್ಮಿ ಆಗುತ್ತೆ, ಕೊಟ್ಟಿರೋ ಸಾಲ ಹೊರಗಡೆ ಬರುತ್ತೆ ಅಂತ. ಅದಲ್ಲ, ನಮ್ಮ ಋಣ ಏನಾದರೂ ಹೋದ ಜನ್ಮದಲ್ಲಿ ಏನಾದರೂ ಋಣಾನು ಬಂದ ಇದ್ದು ಈ ಜನ್ಮದಲ್ಲಿ ಏನಾದರೂ ನಮಗೆ ಅದು ಕಾಡ್ತಾ ಇದ್ದರೆ ಉಪ್ಪಿನ ದೀಪದಿಂದ ಋಣಮುಕ್ತರಾಗ್ತೀವಿ ಅಂತ ಅಷ್ಟೇ. ಸೊ ಅದರಿಂದ ನಿಮ್ಮ ಸಾಲ ತೀರೋದು ಅಥವಾ ಅದರಿಂದ ನಿಮಗೆ ಕೊಟ್ಟಿರೋ ಸಾಲದವರು ಕೊಡ್ತಾರೆ ಅನ್ನೋದು ಒಂದು ರಿಚುವಲ್ ಅಷ್ಟೇ. ಬಟ್ ಅದು ಹಿಂದಿನ ಸತಿ ಹಾಗೆ ನಮ್ಮ ಋಣ ಮುಕ್ತ ಆಗಬೇಕು ಅಂತೇಳಿ ಉಪ್ಪಿನ ದೀಪ ಹಚ್ಚುವಂಥದ್ದು. ಸೊ ಇದನ್ನು ಹಚ್ಚಿ ಒಳ್ಳೆಯದಾದರೂ ಉಂಟು, ಕೆಟ್ಟದಾದರೂ ಉಂಟು. ಸೊ ನೋಡಿಕೊಂಡು ಹಚ್ಬೋದು ಅಂತ ಹೇಳಿದರೆ ಹಚ್ಚಿ. ಸೊ ಎಲ್ಲರೂ ಹಚ್ಲಿಕ್ಕೆ ಹೋಗಬೇಡಿ. ಯಾಕಂದರೆ ನಾನು ಸುಮಾರು ಕಡೆ ನೋಡಿದ್ದೀನಿ ಉಪ್ಪಿನ ದೀಪ ಹಚ್ಚಿ ನಮಗೆ ಆಗಿಲ್ಲಪ್ಪ, ಇರೋ ಕಷ್ಟಗಳು ಜಾಸ್ತಿ ಆಯಿತು ಅಂತ. ಯಾಕಂದರೆ ಅದಕ್ಕೆ ಅದೇ ಥರ ಅಂತ ನಿಯಮಗಳಿದೆ, ಹಾಗೆ ಹಚ್ಚಬೇಕು ಮತ್ತು ಹಾಗೆ ಇರಬೇಕು. ಸೊ ಹಾಗಾಗಿ ಆಗತ್ತೆ ಅಂದರೆ ಪಾತ್ರ ಹಚ್ಚಿ. ಸುಮ್ಮನೆ ಯಾರ್ಯಾರೋ ಹೇಳಿದರು ಅಂತ ಹಚ್ಚಬೇಡಿ. ಸಾರಿ, ವಾಯ್ಸ್ ಬ್ರೇಕ್ಔಟ್ ಆಗ್ತಾಯಿದೆ, ಇನ್ನೂ ಹೆಲ್ದಿಲಿ ಪೂರ್ತಿ ಹುಷಾರಾಗಿಲ್ಲ. ಸೊ ಇದಿಷ್ಟು ನಾನು ಏನಂದರೆ ತರ್ಸ್ಡೇ ಸ್ವಲ್ಪ ಆಚೆ ಹೋಗಿದ್ದೆ, ಸ್ವಲ್ಪ ಮಾರ್ಕೆಟಿಗೂ ಹೋಗೋಕ್ಕಾಗಿಲ್ಲ ನನಗೆ. ಸೊ ಆನ್ ದ ವೇ ಬರುವಾಗಲೇ ಹೂವು ಸಿಕ್ತು, ಅದನ್ನೇ ಇಟ್ಕೊಂಡು ಪೂಜೆ ಮಾಡಿದೆ. ಸೊ ನಂಗೆ ಮಲ್ಲಿಗೆ ಹೂವು ಹಾಕಿಲ್ಲ ಅಂದರೆ ಏನೋ ಒಂಥರ ಸಮಾಧಾನ ಇರೋಲ್ಲ. ಬಟ್ ಏನು ಮಾಡೋಕ್ಕೂ ಆಗಲ್ಲ. ಗ್ಯಾಸೆಲ್ಲ ಕ್ಲೀನ್ ಮಾಡಿ ಗ್ಯಾಸೆಲ್ಲ ಪೂಜೆ ಮಾಡಿಕೊಂಡೆ. ಈಗ ನಾಷ್ಟ ಮಾಡೋಣ ಅಂತ ಬಂದೆ. ಆಲ್ರೆಡಿ ನನ್ನ ಮಗಳದ್ದು ಒಂದು ಸಲ ಆಗಿತ್ತು ನಾಷ್ಟ, ಆದರೂ ಇನ್ನೊಂದು ಸಲ ಬಂದಳು. ನಮ್ಮಪ್ಪನಿಗೆ ಬೇರೆ ಕಣ್ಣು ಆಪ್ರೇಷನ್ ಆಗಿದೆ, ಗೊತ್ತಿರ್ಬೋದು. ಅವ್ರನ್ನ ಹೋಗಿ ಕಿರಿಕಿರಿ ಮಾಡೋದು, ಅವ್ರನ್ನ ಹೋಗಿ ಕಾಲು ಎಳೆಯೋದು. ಅವರು ಹಾಗೆ ಮಾಡ್ತಾರೆ, ಅವಳನ್ನ ಕಾಲು ಎಳೆಯೋದು, ಅವಳು ಹಾಗೆ ಮಾಡ್ತಾಳೆ. ಅದಕ್ಕೆ ಒಂದು ಸಲ ಜೋರು ಮಾಡ್ತಾಯಿದ್ದೆ. ಸೊ ಜೋರು ಮಾಡ್ತಾನೇ ಇರಬೇಕು, ಇರೋದೇ ಇಲ್ಲ. ಇನ್ನು ನಾನು ನಾಷ್ಟ ಹಾಕ್ಕೊಂಡೆ, ನನಗೂ ಬೇಕು ಅಂದಳು. ಇನ್ನೇನು ಹಾಕ್ಕೊಟ್ಟೆ ಅಷ್ಟೇ. ಒಂದು ಸಲ ತಿಂದಿದ್ಲು, ಇನ್ನೊಂದು ಸಲ ಹಾಕ್ಕೊಡ್ತಾಯಿದ್ದೀನಿ ನಾನು. ಸುಮಾರು ಜನ ಕೇಳ್ತಾರೆ ನಿಮ್ಮ ಮಗಳಿಗೆ ಯಾವ ಥರ ಊಟ ಮಾಡಿಸ್ತೀರಾ ಎಲ್ಲ ತೋರಿಸಿ ಅಂತ. ಈವನ್ ಅವಳಿಗೆ ಒಂದು 2 ಇಯರ್ಸೇ ಆಗೋಯ್ತು ನಾನು ಊಟ ಮಾಡಿಸೋದೆಲ್ಲ ಬಿಟ್ಟು. ಅವಳೇ ಊಟ ಮಾಡ್ತಾಳೆ, ಅವಳೇ ಆರಾಮಾಗಿರ್ತಾಳೆ. ಅವಳಿಗೆ ಏನು ಬೇಕು ಸ್ವಲ್ಪ ಜಾಸ್ತಿ ಹಾಕ್ಕೊಡ್ತೀನಿ ಅಷ್ಟೇ ತಟ್ಟೆಗೆ.
ಮತ್ತೇನಂದರೆ ಅವಳು ಮನೇಲಿದ್ದರೆ ಅರ್ಧ ಗಂಟೆಗೂ ಒಂದೊಂದು ಗಂಟೆಗೂ ಊಟ ಮಾಡ್ತಾನೆ ಇರ್ತಾಳೆ, ತಿಂತಾನೆ ಇರ್ತಾಳೆ. ಸೊ ಆ ಥರ ಏನಾದರೂ ಹುಡುಕ್ತಾನೆ ಇರ್ತಾಳೆ. ಬಾಯಿ ರುಚಿ ಭಾಳ ಜಾಸ್ತಿ ಇದೆ. ಹಾಗಾಗಿ ಅವಳಿಗೆ ಪಲಾವು ಈ ಥರ ಎಲ್ಲ ಅವಳ ಮನೇಲಿದ್ದಾಗ ಪಲಾವು, ಇಡ್ಲಿ ಈ ಥರ ಎಲ್ಲ ಮಾಡ್ತೀನಿ. ಸೊ ಅದನ್ನು ಮಾಡಿಟ್ಬಿಟ್ರೆ ಅವಳಿಗೆ ಬೇಕಾದಾಗ ಹಾಕ್ಕೊಂಡು ತಿಂತಾ ಇರ್ತಾಳೆ. ಈಗಂತೂ ಬಡ್ಸೋಕ್ಕೂ ಹೋಗಲ್ಲ ನಾನು. ಅವಳೇ ಹಾಕ್ಕೊಂಡು ಸಿಂಕು ಅಥವಾ ಇದು ಸಿಟೌಟ್ ಏನಿದೆ ಆರಾಮಾಗಿ ಸಿಗುತ್ತೆ. ಈ ಸೀರೆ ಉಟ್ಟಿದ್ದೀನಲ್ಲ, ಈ ಸೀರೆ ಅಂತೂ ಉಟ್ಕೊಬಿಟ್ಟಿದ್ದೀನಿ. ಕಷ್ಟ ಎಲ್ಲಾದರೂ ಎಣ್ಣೆ ತಾಗ್ಬಿಡುತ್ತೋ ಎಲ್ಲ ಅರಿಶಿನ ತಾಗ್ಬಿಡುತ್ತೋ ಅಂತ ಹೇಳಿ. ಸೊ ಹಾಗಾಗಿ ಯಾಕಂದರೆ ಕಾಸ್ಟ್ಲಿ ಸೀರೆ ಸ್ವಲ್ಪ ಕಲೆ ಆಯಿತು ಅಂದರೆ ಹೋಯ್ತು. ಲಾಸ್ಟ್ ಟೈಮು ಅಷ್ಟೆ, ಯಾವುದೋ ಸೀರೆಗೆ ಸ್ವಲ್ಪ ಎಣ್ಣೆ ಕಲೆ ಆಗಿಬಿಟ್ಟು ಅದಕ್ಕೆ ಪಾಲಿಷಿಂಗೇ ಆಗೋಯಿತು 1,500 ಸಾವಿರ. ಹಂಗಾಗಿ ತುಂಬ ಹೆದರಿಕೆ ಸೀರೆ ಉಡೋಕ್ಕೆ. ಸೊ ಅದರಲ್ಲೂ ಮಧ್ಯೆ ಇವಳು ಒಂದು ಕಿರಿಕಿರಿ ಮಾಡ್ತಾಯಿದ್ಲು. ಹಾಗಾಗಿ ಫಿಲ್ಟ್ರ್ ಕಾಫಿ ಮಾಡ್ಕೊಳ್ಳೋಣ ಅಂಥೇಳಿ ಫಿಲ್ಟ್ರ್ ಕಾಫಿ ಮಾಡ್ಕೊಳ್ತಾ ಇದ್ದೆ. ಸುಮಾರು ಜನ ಕೇಳ್ತಾಯಿದ್ರು, ಯಾಕಕ್ಕ ವೀಡಿಯೋ ಸರಿ ಮಾಡ್ತಾಯಿಲ್ಲ, ಒಂದಿನ ಮಾಡ್ತೀರಾ ಒಂದಿನ ಬಿಡ್ತೀರಾ, ಮತ್ತು ತುಂಬ ಜನ ಕೇಳ್ತೀರಾ ಫೋನ್ ಮಾಡ್ತೀನಿ ರಿಸೀವ್ ಮಾಡಲ್ಲ ಅಂತ. ನನ್ನ ಪರ್ಸ್ನಲ್ ನಂಬರ್ ಎಲ್ಲಿದೆಯೋ ಅಂತಲೇ ಗೊತ್ತಿಲ್ಲ. ಯಾಕಂದರೆ ನಾನು ಪರ್ಸ್ನಲ್ ನಂಬರ್ ಯೂಸೇ ಮಾಡ್ತಾಯಿಲ್ಲ. ಇದೊಂದು ಎಡಿಟಿಂಗ್ ಅಂತ ಹೇಳಿ ಒಂದು ಮೊಬೈಲ್ ಇಟ್ಕೊಂಡಿದ್ದೀನಿ. ಇದರಲ್ಲಿ ಸಿಮ್ಮು ಇಲ್ಲ. ಸೊ ಅದನ್ನು ಜಸ್ಟು ಇದರಲ್ಲಿ ಎಲ್ಲದು ಏನಂದರೆ ಎಲ್ಲ ಸೋಷಿಯಲ್ ಮೀಡಿಯಾಗಳು ಇದೆ, ಅದನ್ನು ಇನ್ಸ್ಟಾಲ್ ಮಾಡ್ಕೊಂಡಿದ್ದೀನಿ. ಜಸ್ಟ್ ನೋಡಬೇಕು ಅನಿಸ್ದಾಗ ನೋಡ್ತೀನಿ, ಅಪ್ಲೋಡ್ ಮಾಡ್ತೀನಿ, ಬಿಡ್ತೀನಿ ಅಷ್ಟೇ. ಸೊ ನನ್ನ ನಂಬರು ನನ್ನ ಮಗಳ ಹತ್ರನೇ ಇದೆ. ಅವಳೇ ನೋಡ್ತಿರ್ತಾಳೆ, ಅವಳದೇ ನೋಡ್ತಿರ್ತಾಳೆ ಅಷ್ಟೇ. ನನಗೆ ಯಾರ ಹತ್ರ ಮಾತಾಡೋಕ್ಕೂ ಅಷ್ಟೊಂದು ಹೆಲ್ತ್ ಸರಿ ಇಲ್ಲ, ಮಾತಾಡೋಕ್ಕೂ ಆಗಲ್ಲ. ಇದು ನೋಡಿದ್ನಲ್ಲ, ಇದರಲ್ಲೂ ಅಷ್ಟೇ ವೀಡಿಯೋ ವಾಯ್ಸ್ ಓವರ್ ಕೊಡೋಕ್ಕೆ ಆಗಲ್ಲ. ಅಷ್ಟು ಒಂಥರ ಮೇಲುಸಿರು ಬಂದಂಗೆ ಆಗುತ್ತೆ. ಸೊ ಫುಲ್ಲಿ ಅರ್ಥ ಆಗುತ್ತೆ ಅಂದ್ಕೊಳ್ತೀನಿ. ಸೊ ತುಂಬ ಜನ ಕೇಳ್ತಾರೆ, ಏನಾಗಿದೆ ಅಕ್ಕ ಹೇಳಿ ಅಕ್ಕ ಅಂತೇಳಿ. ಸೊ ಹೇಳ್ತೀನಿ, ಬಟ್ ಕರೆಕ್ಟ್ ಟೈಮ್ ಬರಬೇಕು ಏನಾಗಿದೆ ಏನು ಅಂತ ಹೇಳಿ. ಕೆಲವೊಂದು ಸಲ ಹೇಳ್ತೀನಲ್ಲ, ಫೈನಾನ್ಷಿ ಚೆನ್ನಾಗಿರುತ್ತೆ, ಹಣ ಕಾಸು ದುಡ್ಡು ಒಡವೆ ಬಂಗಾರ ಮನೆ ಮಠ ಎಲ್ಲ ಚೆನ್ನಾಗಿರುತ್ತೆ, ಆರೋಗ್ಯನೂ ಚೆನ್ನಾಗಿರುತ್ತೆ. ಕೆಲವೊಂದು ಇಂಥ ಖುಷಿ ವಿಚಾರದಲ್ಲೂ ಈ ಥರ ಕೆಲವೊಂದು ವಿಚಾರಗಳನ್ನ ಅನುಭವಿಸ್ಬೇಕಾಗತ್ತೆ ಆ ಥರ. ಸೊ ಸ್ವಲ್ಪ ದಿನದಲ್ಲೇ ಅಪ್ಡೇಟ್ ಕೊಡ್ತೀನಿ ಹೆಲ್ತ್ ಇಶ್ಯೂಸು ಬಗ್ಗೆ. ಸೊ ಹಾಗೆ ಸಾಬಕ್ಕಿ ಪಾಯಸ ಮಾಡೋಣ. ಇಷ್ಟು 4 ದಿನದಲ್ಲೂ ದೇವರಿಗೊಂದು ನೈವೇದ್ಯ ಇಟ್ಟಿರಲಿಲ್ಲ ನಾನು. ಬರೀ ಬೆಲ್ಲ ಸಕ್ಕರೆ ಇಟ್ಟು ಪೂಜೆ ಮಾಡ್ತಿದ್ದೆ. ಹಾಗಾಗಿ ಸಾಬಕ್ಕಿ ಪಾಯಸ ಮಾಡೋಣ ಅಂಥೇಳಿ ಸಾಬಕ್ಕಿ ಪಾಯಸ ಮಾಡ್ತಿದ್ದೆ. ಆಲ್ರೆಡಿ ಸಾಬಕ್ಕಿನ ಸ್ವಲ್ಪ ಹೊತ್ತು ನೆನೆಸಿಟ್ಟಿದ್ದೆ, ಬೆಳಗ್ಗೆನೇ ನೆನೆಸಿಟ್ಟಿದ್ದೆ. ಸೊ ಅದು ಬೇಯಿಸಿ ಅದಕ್ಕೆ ಹಾಲು ಮತ್ತು ಸ್ವಲ್ಪ ಶಾವಿಗೆ ಹಾಕ್ತಿದ್ದೀನಿ. ಇದು ಏನು ಹೇಳ್ತೀರಾ, ಇದು ಹುರ್ಕೊಂಡಿರೋ ಶಾವಿಗೆ. ನಂಗೆ ಆ ದಪ್ಪ ಶಾವಿಗೆ ಇಷ್ಟ ಆಗಲ್ಲ, ಈ ಶಾವಿಗೆ ಚೆಂದ. ಇದೊಂದು 2 ನಿಮಿಷ ಒಂದು ಸ್ವಲ್ಪ ಬಾಯ್ಲ್ ಮಾಡ್ಕೊಬಿಟ್ರೆ ಬಾಯ್ಲ್ ಆಗಿಬಿಡುತ್ತೆ. ಆಮೇಲೆ ಜಾಸ್ತಿ ಬಾಯ್ಲ್ ಮಾಡಿಬಿಟ್ರೆ ಅಂಟಾಗ್ಬಿಡುತ್ತೆ. ಸೊ ಆ ಥರ ಸ್ವಲ್ಪ ಗಟ್ಟಿ ಇರ್ಬೇಕಾದ್ರೆ ನೀವು ಫ್ಲೇಮ್ ಆಫ್ ಮಾಡಬೇಕು. ತುಂಬ ಈಸಿ, ಒಂದು 10 ನಿಮಿಷದಲ್ಲಿ ಆಗೋಗುತ್ತೆ ಈ ಪಾಯಸ. ಇದಕ್ಕೆ ಬೇಕಿದ್ದರೆ ಕಂಡೆನ್ಸ್ ಮಿಲ್ಕ್ ಹಾಕ್ಬೋದು. ನನ್ನ ಹತ್ರ ಕಂಡೆನ್ಸ್ ಮಿಲ್ಕ್ ಇರಲಿಲ್ಲ, ಹಾಗಾಗಿ ಸಕ್ಕರೆನೇ ಹಾಕ್ತಾಯಿದ್ದೀನಿ. ಕಂಡೆನ್ಸ್ ಮಿಲ್ಕ್ ಹಾಕಿದರೆ ಇನ್ನೂ ಒಂಥರ ದಪ್ಪವಾಗಿ ಇನ್ನೂ ಚೆನ್ನಾಗಿ ಬರುತ್ತೆ. ನೋಡಿ, ಒಂದು 2 ನಿಮಿಷ ಬಿಟ್ಟಿದ್ದೀನಿ. 2 ನಿಮಿಷದಲ್ಲೇ ಅಲ್ಲೇ ಬೆಂದಾಯಿತು. ಈಗ ಒಂದು 3/4 ಕಪ್ ಆಗೋಷ್ಟು ಸಕ್ಕರೆ ಹಾಕ್ತಾಯಿದ್ದೀನಿ. ನಿಮಗೆ ಸಕ್ಕರೆ ಬೇಡ ಅಂದರೆ ಹೇಳಿದ್ನಲ್ಲ, ಕಂಡೆನ್ಸ್ ಮಿಲ್ಕ್ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಮೇಯ್ನ್ ಫ್ಲೇವರ್ ಬರೋದು ಕೇಸರಿನ ಹಾಲಲ್ಲಿ ನೆನೆಸಿ ಹಾಕಬೇಕಾಗತ್ತೆ. ಸೊ ಅದೇ ಫ್ಲೇವರು. ಇಲ್ಲಾಂದರೆ ವೈಟ್ ಇದ್ದರೆ ಚೆನ್ನಾಗಿರಲ್ಲ. ನಿಮಗೆ ಕೇಸರಿ ಇಲ್ಲ ಅಂದರೆ ನಿಮ್ಮ ಪಾಸಿಬಲ್ ಇತ್ತು ಅಂದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಕಲರ್ ಪುಡಿ ನಿಮ್ಮ ಆಪ್ಷನ್ನು. ನಾನು ಸಜೆಸ್ಟ್ ಮಾಡಲ್ಲ, ಬಟ್ ನಾನು ಕೇಸರಿಲಿ ನೆನೆಸಿಟ್ಟಿರೋವಂಥದ್ದು ಕೇಸರಿ ನೆನೆಸಿಟ್ಟಿದ್ನಲ್ಲ ಅದು ಹಾಕ್ಕೊಂಡೆ. ಸೊ ಆವಾಗ ನೋಡಿ ಅದು ಕಲರೇ ಚೇಂಜ್ ಆಯಿತು. ಸೊ ತುಂಬ ಬೇಗ ಮಾಡ್ಬೋದು. ಸೊ ಕ್ವಿಕ್ಕಾಗಿ ಒಂದು ಶಾವಿಗೆ ಪಾಯಸ ಯಾವುದೇ ಥರ ಅಂಟು ಬರಲ್ಲ. ಕೆಲವೊಬ್ಬರು ಅಂಟು ಬರುತ್ತೆ, ಕೆಸರು ಆದಂಗೆ ಆಗುತ್ತೆ ಅಂತ ಹೇಳ್ತಾರೆ. ಸೊ ಈ ಹಂತದಲ್ಲಿದ್ದರೆ ಸಾಕು. ಇದನ್ನು ದಪ್ಪ ಮಾಡಿಬಿಡಿ. ಡ್ರೈ ಫ್ರೂಟ್ಸ್ ಎಲ್ಲ ಯಾವ್ದು ಬೇಕೋ ಆ ಡ್ರೈ ಫ್ರೂಟ್ಸ್ನ ತುಪ್ಪದಲ್ಲಿ ಸ್ವಲ್ಪ ಲವಂಗ ಹಾಕಿ ಹುರ್ಕೊಳ್ಳಿ. ಸೊ ಅಲ್ಲಿ ನಾನು ಮರ್ತುಬಿಟ್ಟಿದ್ದೀನಿ, ಏಲಕ್ಕಿ ಪುಡಿ ಹಾಕಿದ್ದೀನಿ. ನೀವು ಏಲಕ್ಕಿ ಪುಡಿ ಲಾಸ್ಟಿಗೆ ಹಾಕಿ ಮಿಕ್ಸ್ ಹೊಡ್ಕೊಳ್ಳಿ. ಸೊ ಫೈನಲಿ ಪಾಯಸ ರೆಡಿಯಾಗಿತ್ತು. ಇದೊಂದು ನನ್ನ ಸಣ್ಣ ವೀಡಿಯೋ ಆಗಿರುತ್ತೆ. ಏನಂದರೆ ಆಷಾಢ ಕಡೆ ಶುಕ್ರವಾರದ ಒಂದು ವೀಡಿಯೋ. ಸೊ ಈ ವರ್ಷ ಸುಮಾರು ಥರ ಮಾಡಬೇಕು ಅಂದ್ಕೊಂಡಿದ್ದು, ಅನ್ನದಾನ ಮಾಡಬೇಕು ಏನೇನೋ ಅಂದ್ಕೊಂಡಿದ್ದೆ, ಬಟ್ ಏನೂ ಆಗಿಲ್ಲ. ಫುಲ್ಲಿ ನೆಕ್ಸ್ಟ್ ಇಯರ್ ಮಾಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.